ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ವರ್ಗ ಸಮೀಕರಣಗಳ ಬಗ್ಗೆ ನೋಡ್ತಾ ಹೋಗೋಣ. ಇದರಲ್ಲಿ ನಾವು ನೋಡೋದಾದ್ರೆ ಮೊದಲನೇ ಪ್ರಶ್ನೆ ನೋಡಿ, ಎಕ್ಸ್ ಸ್ಕ್ವಯರ್ ಪ್ಲಸ್ 6x ಪ್ಲಸ್ ಕೆ ಇಸ್ ಈಕ್ವಲ್ ಟು 0. ಈ ಒಂದು ವರ್ಗ ಸಮೀಕರಣದ ಮೂಲಗಳು ಸಮನಾದ್ರೆ ಕೇನ ಬೆಲೆ ಏನಾಗುತ್ತೆ ಅಂತ ಕೇಳಿದರೆ, ಇದು ಸಮ ಆದ್ರೆ ಕೇನ ಬೆಲೆ ಏನಾಗುತ್ತೆ ನೋಡಿ. ಮೂಲಗಳು ಸಮ ಆದಾಗ ಇದು ಇವಾಗ ಯಾವ ಫಾರ್ಮಲ್ ಇದೆ, ax ಸ್ಕ್ವಯರ್ ಪ್ಲಸ್ bx ಪ್ಲಸ್ c ಫಾರ್ಮಲ್ ಇದೆ. ಓಕೆ, ಸೊ a ಇಸ್ ಈಕ್ವಲ್ ಟು 1, b ಇಸ್ ಈಕ್ವಲ್ ಟು ಎಷ್ಟು ಪ್ಲಸ್ 6, ಇನ್ನು k ಇಸ್ ಈಕ್ವಲ್ ಟು ಏನು ಅನ್ನೋದನ್ನ ನಾವು ಕಂಡುಹಿಡಿಬೇಕಾಗಿದೆ. ಓಕೆ, ಅಂದ್ರೆ c ಇಸ್ ಈಕ್ವಲ್ ಟು k, ಅಂದ್ರೆ k ಇಸ್ ಈಕ್ವಲ್ ಟು c, ಅದ್ರದ್ದು ವ್ಯಾಲ್ಯೂ ಏನು ಅಂತ ಹೇಳಿ ನಾವು ನೋಡ್ಬೇಕು. ಓಕೆ, c is equal to k. ಓಕೆ, ಹೀಗಿದ್ದಾಗ ಈಗ ನೋಡಿ ax ಸ್ಕ್ವಯರ್ ಪ್ಲಸ್ bx ಪ್ಲಸ್ c ಈ ಫಾರ್ಮ್ ಅಲ್ಲಿ ಇದ್ದಾಗ ಇವಾಗ ಮೂಲಗಳು ಸಮನಾದ್ರೆ ಅಂತ ಹೇಳಿದ್ರೆ ಏನು, b ಸ್ಕ್ವಯರ್ ಮೈನಸ್ 4ac is equal to 0. ಓಕೆ, ಅವಾಗ b ಏನು 6 ಸ್ಕ್ವಯರ್ ಆಗುತ್ತೆ ಮೈನಸ್ 4, a ಏನು 1, ಆಮೇಲೆ c ವ್ಯಾಲ್ಯೂ ಏನು k. ಓಕೆ, ಅಂದ್ರೆ 36 ಮೈನಸ್ 4k ದಟ್ ಇಸ್ ಈಕ್ವಲ್ ಟು 0. ಸೊ ಏನಾಗುತ್ತೆ, k is equal to 36 by 4, 4 1s 4, 9s 36. ಸೊ k ವ್ಯಾಲ್ಯೂ ಏನ್ ಬರುತ್ತೆ, 9 ಬರುತ್ತೆ. ಓಕೆ, ಇನ್ನು ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಕೇಳಿದ್ದಾರೆ. ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಕೇಳಿದರೆ, ವರ್ಗ ಸಮೀಕರಣದ ಆದರ್ಶ ರೂಪ ಏನು, ax ಸ್ಕ್ವಯರ್ ಪ್ಲಸ್ bx ಪ್ಲಸ್ c ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು x ಮೈನಸ್ 2 x ಪ್ಲಸ್ 1 ಇಸ್ ಈಕ್ವಲ್ ಟು 0. ಈ ಒಂದು ವರ್ಗ ಸಮೀಕರಣದ ಒಂದು ಮೂಲವು 2 ಆದ್ರೆ ಇನ್ನೊಂದು ಮೂಲ ಏನು ಅಂತ ಕೇಳಿದರೆ, ನೋಡಿ ಇವಾಗ ಇದು ನೋಡಿ x ಇಸ್ ಈಕ್ವಲ್ ಟು 2 ಆಗುತ್ತೆ, ಮೈನಸ್ 2 ಇದ್ದು x ಇಸ್ ಈಕ್ವಲ್ ಟು 2 ಆಗುತ್ತೆ, ಇದು x ಇಸ್ ಈಕ್ವಲ್ ಟು ಮೈನಸ್ 1 ಆಗುತ್ತೆ. ಹಾಗಾದ್ರೆ ಇನ್ನೊಂದು ಮೂಲ ಏನು, ಮೈನಸ್ 1. ಓಕೆ, ಇನ್ನು 151 ax ಸ್ಕ್ವಯರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಈ ಒಂದು ವರ್ಗ ಸಮೀಕರಣದ ಮೂಲಗಳು ಅಂತ ಕೇಳಿದರೆ ನೋಡಿ, ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವಯರ್ ಮೈನಸ್ 4ac ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು ಎಕ್ಸ್ ಸ್ಕ್ವಯರ್ ಮೈನಸ್ kx ಪ್ಲಸ್ 4 ಇಸ್ ಈಕ್ವಲ್ ಟು 0. ಈ ಒಂದು ಸಮೀಕರಣದ ಮೂಲಗಳು ಸಮನಾಗಿದ್ರೆ k ನ ಬೆಲೆ ಏನಾಗುತ್ತೆ ಅಂತ ಕೇಳಿದರೆ, ಸೇಮ್ ಹಿಯರ್ ಅಲ್ಲಿ ಮಾಡಿದಾಗೆ ಮಾಡಬೇಕು. b ಸ್ಕ್ವಯರ್ ಮೈನಸ್ 4ac ಇಸ್ ಈಕ್ವಲ್ ಟು 0. ಓಕೆ, ಸೊ b ನ ವ್ಯಾಲ್ಯೂ ಏನು, ಮೈನಸ್ k, 4, a ನ ವ್ಯಾಲ್ಯೂ ಏನು 1, c ನ ವ್ಯಾಲ್ಯೂ ಏನು 4. ಓಕೆ, ಸೊ ಇವಾಗ ಏನಾಗುತ್ತೆ, ಮೈನಸ್ ಅಂದ್ರೆ k ಸ್ಕ್ವಯರ್ ಆಗುತ್ತೆ, ಇಲ್ಲಿ ಬರ್ದಿರ್ತೀನಿ k ಸ್ಕ್ವಯರ್. ಸೊ 4 4s 16 ಆಗುತ್ತೆ, ಮೈನಸ್ 16 ಇಸ್ ಈಕ್ವಲ್ ಟು 0. ಸೊ k ಸ್ಕ್ವಯರ್ ಇಸ್ ಈಕ್ವಲ್ ಟು 16 ಆದ್ರೆ k ರೂಟ್ 36 ಆದ್ರೆ 6 6 36 ಅಲ್ವಾ, k ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 6 ಆಗುತ್ತೆ. ಸಾರಿ, 4 4s 16 ಅಲ್ವಾ, ಅದು ನಾನು ಇಲ್ಲಿ 36 ತಗೊಂಡಿದ್ದೀನಿ. ಓಕೆ, 4 4s 16, ಸೊ 4 ಪ್ಲಸ್ ಆರ್ ಮೈನಸ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 153ನೇ ಪ್ರಶ್ನೆ ನೋಡಿ, ಎಕ್ಸ್ ಸ್ಕ್ವಯರ್ ಪ್ಲಸ್ 5x ಪ್ಲಸ್ 6 ಇಸ್ ಈಕ್ವಲ್ ಟು 0. ಈ ಒಂದು ಸಮೀಕರಣದ ಶೋಧಕ ಅಂತ ಕೇಳಿದರೆ, ಈ ಒಂದು ಸಮೀಕರಣದ ಶೋಧಕ ಏನ್ ಬರುತ್ತೆ, ಬಿ ಸ್ಕ್ವಯರ್ ಮೈನಸ್ 4ac. ಬಿ ಸ್ಕ್ವಯರ್ ಅಂದ್ರೆ ಏನು, 5 ಸ್ಕ್ವಯರ್ ಮೈನಸ್ 4 ಇಂಟು 1 ಇಂಟು 6 24. ಸೊ 25 ಮೈನಸ್ 24 ಏನಾಗುತ್ತೆ, 1 ಬರುತ್ತೆ. ಸೊ ಆನ್ಸರ್ ಈಸ್ 1. ಇನ್ನು 154 ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ 6 ಇಸ್ ಈಕ್ವಲ್ ಟು 0. ಈ ಒಂದು ಸಮೀಕರಣದ ಮೂಲಗಳು ಅಂತ ಕೇಳಿದರೆ, ಈ ಒಂದು ಸಮೀಕರಣದ ಮೂಲಗಳು ಏನಾಗುತ್ತೆ, ಸಮೀಕರಣದ ಮೂಲಗಳು ಈಗ ನೋಡಿ ಇಲ್ಲಿ ಏನಿದೆ, ಮೈನಸ್ 6 ಇದೆ, ಹೌದಲ್ವಾ. ಸೊ ಇದನ್ನ ನಾವೇನ್ ಮಾಡ್ಬೋದು, ಈಗ 2 3s 6 ಆಗ್ಬೇಕು, ಅಂದ್ರೆ
2 3s 6 ಅಂದ್ರೆ ಇದು ಮಾಡಿದಾಗ ಇಲ್ಲಿ -1 ಅಂದ್ರೆ ಮೀನ್ಸ್ ಎಕ್ಸ್ ವ್ಯಾಲ್ಯೂ ಇಸ್ -x ಅಂದ್ರೆ ಏನಿಲ್ಲ ಅಂದ್ರೂ ಅಲ್ಲಿ 1 ಇರುತ್ತೆ, ಸೊ -1 ಬರ್ಬೇಕು. ಆ ರೀತಿ ಬರ್ಬೇಕಂದ್ರೆ ಏನು ಏನಂತ ತಗೋಬೇಕು, -3 + 2 ತಗೋಬೇಕು, ಹೌದಲ್ವಾ? -3 + 2 ತಗೋಬೇಕು. ಓಕೆ, -3 + 2 ತಗೊಂಡಾಗ ಏನಾಗುತ್ತೆ, ನಮ್ಗೆ -1 ಬರುತ್ತೆ. ಸೊ ಅದನ್ನ ಹಾಕಿದಾಗ ನೋಡಿ, x² -3x + 2x -6 = 0. ಓಕೆ, x × x - 3 + 2 × x - 3 = 0. ಅವಾಗ ಏನಾಗುತ್ತೆ, x - 2 = 0, ಆಮೇಲೆ x - 3 = 0. ಸೊ x - 3 = 0 ಅಂದ್ರೆ x = 0. ಸೊ ಒಂದು 3 ಬರುತ್ತೆ, ಇನ್ನೊಂದು x + 2 = 0. ಓಕೆ, x + 2 = 0 ಅಂದ್ರೆ x + 2 = 0 ಅಂದ್ರೆ x = -2. ಸೊ ಇನ್ನೊಂದು -2 ಎಲ್ಲಿದೆ ಅದು ಆನ್ಸರು? 3, -2 is the right answer. ಒಂದು 3, ಇನ್ನೊಂದು -2. ಓಕೆ, ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು x - 1 x - 2 = 0 ಈ ಒಂದು ವರ್ಗ ಸಮೀಕರಣದ ಮೂಲಗಳು ಅಂತ ಕೇಳಿದರೆ, ಸೊ ಈ ಒಂದು ವರ್ಗ ಸಮೀಕರಣದ ಮೂಲಗಳು ಅಂತ ಹೇಳಿದಾಗ x = 1, x = 2. ಸೊ 1, 2 is the right answer. ಇನ್ನು ax² + bx + c = 0 ಈ ಒಂದು ವರ್ಗೀಕರಣದ ಶೋಧಕ ಯಾವುದು ಅಂತ ಕೇಳಿದರೆ, ದಟ್ ಈಸ್ b² - 4ac. ಓಕೆ, b² - 4ac, b² - 4ac ಶೋಧಕ. ಇನ್ನು x(x + 1 = 30 ಈ ಒಂದು ಸಮೀಕರಣದ ಆದರ್ಶ ರೂಪ ಅಂತ ಕೇಳಿದರೆ, x × x x² + x ಆಗುತ್ತೆ. ಓಕೆ, ಸೊ ax² + bx + c = 0 ಅಂತ ತೋರಿಸ್ಬೇಕಲ್ವಾ? ಸೊ ಎಸ್, ಸೊ ಅದನ್ನ ಏನಂತ ಮಾಡ್ತೀವಿ ನಾವು, -30 = 0 ಆಗುತ್ತೆ. ಸೊ ಅದೆಲ್ಲಿದೆ, x² + x - 30 = 0. ದಿಸ್ ಇಸ್ ದ ರೈಟ್ ಆನ್ಸರ್. ಇನ್ನು 158 ಕ್ವೆಶ್ಚನ್ ನಂಬರ್. ಒಂದು ವರ್ಗ ಸಮೀಕರಣವು ವಾಸ್ತವ ಮೂಲಗಳನ್ನ ಹೊಂದಿದ್ದರೆ ಅದರ ಶೋಧಕ ಬೆಲೆ ಏನಾಗುತ್ತೆ ಅಂತ ಕೇಳಿದರೆ, ನೋಡಿ ಒಂದು ವರ್ಗ ಸಮೀಕರಣ ಇದೆ, ಅದರ ಒಂದು ವಾಸ್ತವ ಮೂಲಗಳು ಅಂದ್ರೆ ಅವು ವಾಸ್ತವ ಮೂಲಗಳನ್ನ ಹೊಂದಿದ್ರೆ ಅದರ ಒಂದು ಶೋಧಕ ಬೆಲೆ ಏನು? ಶೋಧಕ ಬೆಲೆ ಏನಾಗುತ್ತೆ? ಒಂದು ವರ್ಗ ಸಮೀಕರಣ ವಾಸ್ತವ ಮೂಲಗಳನ್ನ ಹೊಂದಿದ್ರೆ ಅದರ ಶೋಧಕ ಬೆಲೆ 0 ಆಗಿರುತ್ತೆ. ಓಕೆ, ಅಂದ್ರೆ 0ಗಿಂತ ದೊಡ್ಡದಾಗಿರುತ್ತೆ ಅಥವಾ 0ಗೆ ಈಕ್ವಲ್ ಆಗಿರುತ್ತೆ. ಓಕೆ, ಇಫ್ ಸಪೋಸ್ ನೋಡಿ, ಇವಾಗ 0ಗಿಂತ ದೊಡ್ಡದಾದ್ರೆ ಭಿನ್ನ ವಾಸ್ತವ, 0ಗೆ ಸಮನಾದ್ರೆ ಸಮವಾಸ್ತವ ಅಂತ ಕರೀತಾರೆ. ಓಕೆ, ax² + bx + c = 0 ಈ ಒಂದು ವರ್ಗ ಸಮೀಕರಣವು ವಾಸ್ತವ ಮೂಲಗಳನ್ನ ಹೊಂದದೇ ಇದ್ದಿದ್ದರೆ b² - 4ac ಅನ್ನುವಂಥದ್ದು ಏನಾಗ್ತಾ ಇತ್ತು ಅಂತ ಕೇಳಿದರೆ, 0ಗಿಂತ ಚಿಕ್ಕದಾಗ್ತಾ ಇತ್ತು. ಓಕೆ, ಇನ್ನು 160ನೇ ಪ್ರಶ್ನೆ ನೋಡಿ, ax² + bx + c = 0. ಓಕೆ, ಈ ಒಂದು ವರ್ಗ ಸಮೀಕರಣದ 2 ಮೂಲಗಳು ಸಮನಾದ್ರೆ b² - 4ac ಇದರ ಬೆಲೆ ಏನಾಗುತ್ತೆ ಅಂತ ಕೇಳಿದರೆ, ಇದರ ಬೆಲೆ ಏನಾಗುತ್ತೆ, 0ಗೆ ಸಮ ಆಗುತ್ತೆ. ಓಕೆ, 0ಗೆ ಸಮ ಆಗುತ್ತೆ. ಯಾವಾಗ ವರ್ಗ ಸಮೀಕರಣದ ಮೂಲಗಳು ಸಮ ಆದ್ರೆ b² - 4ac ಯ ಬೆಲೆ 0ಗೆ ಸಮ ಆಗುತ್ತೆ. ಇನ್ನು x² - 5x + c 6 = 0 ಈ ಒಂದು ವರ್ಗ ಸಮೀಕರಣದ ಮೂಲಗಳು ಅಂತ ಕೇಳಿದರೆ, ಈ ಒಂದು ವರ್ಗ ಸಮೀಕರಣದ ಮೂಲಗಳು ಅಂತ ಹೇಳಿದಾಗ ಇಲ್ಲಿ +6 ಇದೆ. ಓಕೆ, -5 ಬರಬೇಕು. ಸೊ -5 ಬರಬೇಕು ಅಂತ ಹೇಳಿದ್ರೆ -3 - 2 ತಗೋಬೇಕು, ಹೌದಲ್ವಾ? ಈಗ ನೋಡಿ, x² - 3x - 2x + 6 = 0. ಸೊ x × x - 3 - 2 × x - 3 ಅಂದ್ರೆ 2 3s 6. ಸೊ ಇವಾಗ ಏನಾಗುತ್ತೆ, x - 2 = 0, x - 3 = 0. ಸೊ 2, 3 is the right answer, ಹೌದಲ್ವಾ?
ಸೊ ಆನ್ಸರ್ ಏನು 2,3 ಇಸ್ ದ ರೈಟ್ ಆನ್ಸರ್. 2,3 ಎಲ್ಲಿದೆ? ಇಲ್ಲಿದೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಎಕ್ಸ್ ಸ್ಕ್ವಯರ್ ಮೈನಸ್ 6x ಇಸ್ ಈಕ್ವಲ್ ಟು 0 ಈ ಒಂದು ಸಮೀಕರಣದ ಮೂಲಗಳು ಅಂತ ಕೇಳಿದರೆ, ಈ ಒಂದು ಸಮೀಕರಣದ ಮೂಲಗಳು ಬಂದು ax ಸ್ಕ್ವಯರ್, ಇದು ಕೂಡ ಏನಾಗುತ್ತೆ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು 6x ಆಗುತ್ತೆ. ಓಕೆ, ಮೀನ್ಸ್ x ಇಂಟು, ನೋಡಿ ಇಲ್ಲಿ ಎಕ್ಸ್ ಸ್ಕ್ವಯರ್ ಮೈನಸ್ 6x ಇಸ್ ಈಕ್ವಲ್ ಟು 0 ಅಂದಾಗ x ಇಂಟು ಎಕ್ಸ್ ಮೈನಸ್ 6 ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ x ಇಸ್ ಈಕ್ವಲ್ ಟು 0, x ಇಸ್ ಈಕ್ವಲ್ ಟು 6 ಆಗುತ್ತೆ. ಸೊ 0,6 ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 163 x ಪ್ಲಸ್ 4 x ಮೈನಸ್ 4 ಇಸ್ ಈಕ್ವಲ್ ಟು 9 ಆದ್ರೆ x ನ ಬೆಲೆ ಏನು ಅಂತ ಕೇಳಿದರೆ, x ನ ಬೆಲೆ ಏನು, ಏನ್ ಮಾಡ್ಬೇಕು? ಇದನ್ನ ನಾವು a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮಲ್ ಇದೆ, ನಾವು ಅದನ್ನ ಏನ್ ಮಾಡ್ಬೇಕು? a ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮ್ಗೆ ಮಾಡ್ಕೋಬೇಕು. ಅಂದ್ರೆ a ಸ್ಕ್ವಯರ್ ಎಕ್ಸ್ ಸ್ಕ್ವಯರ್ ಮೈನಸ್ 4 ಸ್ಕ್ವಯರ್ ಫಾರ್ಮ್. ಸೊ ಅವಾಗ ಏನಾಗುತ್ತೆ? ದಟ್ ಈಸ್ ಈಕ್ವಲ್ ಟು 9 ಅಂತ ಹೇಳಿದಾಗ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು 9 ಪ್ಲಸ್ 4 4 16. ಸೊ 16 ಪ್ಲಸ್ 9 ಏನಾಗುತ್ತೆ? 25 ಆಗುತ್ತೆ. 25 ಸ್ಕ್ವಯರ್ ರೂಟ್ ಏನಾಗುತ್ತೆ? ರೂಟ್ 25 ಅಂತ ಹೇಳಿದ್ರೆ ದಟ್ ಇಸ್ 5. ಸೊ ಪ್ಲಸ್ ಆರ್ ಮೈನಸ್ 5 ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 164ನೇ ಪ್ರಶ್ನೆ, 2 ಮತ್ತು -1 ಮೂಲಗಳನ್ನು ಹೊಂದಿರುವಂತ ವರ್ಗ ಸಮೀಕರಣ ಅಂತ ಕೇಳಿದರೆ, ಅದನ್ನ ಹೊಂದಿರುವಂತ ವರ್ಗ ಸಮೀಕರಣ ಬಂದು ಆಪ್ಷನ್ ಡಿ. ಓಕೆ, ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 0. ಇನ್ನು kx ಸ್ಕ್ವಯರ್ ಪ್ಲಸ್ 2x ಪ್ಲಸ್ 3 ಇಸ್ ಈಕ್ವಲ್ ಟು 0 ಈ ಒಂದು ಸಮೀಕರಣದ ಮೂಲಗಳು ಸಮನಾದ್ರೆ k ನ ಬೆಲೆ ಏನಾಗುತ್ತೆ ಅಂತ ಕೇಳಿದರೆ, ಅದು ಸಮ ಆದ್ರೆ ಅದ್ರ ಮೂಲಗಳು ಏನಾಗುತ್ತೆ ಅಂತ ನೋಡಿದಾಗ, ನೋಡಿ k ನ ಬೆಲೆ ಏನಾಗುತ್ತೆ ಅಂತ ನೋಡಿದಾಗ, k ನ ಬೆಲೆ ಏನಾಗುತ್ತೆ ಅಂತ ನೋಡಿದಾಗ b ಸ್ಕ್ವಯರ್ minus 4ac is equal to 0. Okay, so b square is 2 square minus 4 into k, c value is plus 3. 4 3 is 12, 12k, and b square is 2 square alva. 2 square andre 4, 4 minus 12k is equal to 0. ಹೌದಲ್ವಾ? ಅದೇನಾಗುತ್ತೆ 1/3 ಬರುತ್ತೆ ಮಾಡಿದಾಗ. ಓಕೆ, 1/3 is the right answer. ಇನ್ನು 166 ಕ್ವೆಶ್ಚನ್ ನಂಬರ್, 2x ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ 8 ಇಸ್ ಈಕ್ವಲ್ ಟು 0 ಈ ಒಂದು ಸಮೀಕರಣದ ಶೋಧಕ ಅಂತ ಕೇಳಿದರೆ, ಈ ಒಂದು ಸಮೀಕರಣದ ಶೋಧಕ ಏನು? 65 ಇಸ್ ದ ರೈಟ್ ಆನ್ಸರ್. ಹೆಂಗೆ ನೋಡಿ, 2x ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ 8 ಇಸ್ ಈಕ್ವಲ್ ಟು 0. ಇಲ್ಲಿ a ವ್ಯಾಲ್ಯೂ 2, b ವ್ಯಾಲ್ಯೂ -1, c ವ್ಯಾಲ್ಯೂ -8. ಸೊ ಇದನ್ನೇ b ಸ್ಕ್ವಯರ್ ಮೈನಸ್ 4ac ಹಾಕಿ ಮಾಡಿದಾಗ ನಮಗೆ ಏನ್ ಸಿಗುತ್ತೆ? ಎಲ್ಲ ವ್ಯಾಲ್ಯೂ ಕೊಟ್ಟಿರೋದ್ರಿಂದ ಆಡ್ ಮಾಡಿದಾಗ 65 ಸಿಗುತ್ತೆ. ax ಸ್ಕ್ವಯರ್ ಪ್ಲಸ್ bx ಪ್ಲಸ್ c, ನೋಡಿ ax ಸ್ಕ್ವಯರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಈ ಒಂದು ವರ್ಗ ಸಮೀಕರಣದಲ್ಲಿ ಶೋಧಕ ಬೆಲೆ -3 ಆದ್ರೆ ಈ ಸಮೀಕರಣದ ಮೂಲಗಳು ಅಂತ ಕೇಳಿದರೆ, ಅವು ವಾಸ್ತವ ಸಂಖ್ಯೆಗಳು ಅಲ್ಲ. ಓಕೆ, ಒಂದು ವರ್ಗ ಸಮೀಕರಣವು ಹೊಂದಿರಬಹುದಾದಂತಹ ಮೂಲಗಳ ಗರಿಷ್ಠ ಸಂಖ್ಯೆ ಅಂತ ಕೇಳಿದರೆ ದಟ್ ಈಸ್ 2. 2x ಸ್ಕ್ವಯರ್ ಪ್ಲಸ್ kx ಪ್ಲಸ್ 4 ಇಸ್ ಈಕ್ವಲ್ ಟು 0 ಈ ಒಂದು ಸಮೀಕರಣದ ಒಂದು ಮೂಲ 2 ಆದ್ರೆ k ನ ಬೆಲೆ ಏನಾಗುತ್ತೆ ಅಂತ ಕೇಳಿದರೆ, ಮೂಲ k ನ ಬೆಲೆ ಏನು? ಒಂದು ಸಮೀಕರಣದ ಮೂಲ 2 ಆದ್ರೆ ಅಂದ್ರೆ ಏನು? 2x ಸ್ಕ್ವೇರ್ ಪ್ಲಸ್ kx ಪ್ಲಸ್ 4 ಇಸ್ ಈಕ್ವಲ್ ಟು 0 ಅಂದ್ರೆ ಮೂಲ 2 ಅಂತ ಹೇಳಿದ್ರೆ ಇಲ್ಲಿ x ವ್ಯಾಲ್ಯೂವನ್ನ 2 ಅಂತ ತಗೋಬೇಕು. x ವ್ಯಾಲ್ಯೂವನ್ನ 2 ಅಂತ ತಗೊಂಡು ಮಾಡಿದಾಗ ನಿಮಗೆ ಎಷ್ಟು ಸಿಗುತ್ತೆ ಅಂತ ಹೇಳಿದ್ರೆ -6 ವಿಲ್ ಬಿ ರೈಟ್ ಆನ್ಸರ್. ಇನ್ನು x ಸ್ಕ್ವೇರ್ ಮೈನಸ್ 3x ಪ್ಲಸ್ 2 ಈ ಒಂದು ವರ್ಗ ಸಮೀಕರಣವನ್ನ ಆದರ್ಶ ರೂಪದಲ್ಲಿ ಬರೆದಾಗ ಯಾವ ರೀತಿ ಬರೀಬಹುದು? x ಸ್ಕ್ವೇರ್ ಮೈನಸ್ 3x ಮೈನಸ್ 2 ಇಸ್ ಈಕ್ವಲ್ ಟು 0 ಆಗುತ್ತೆ. ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 171ನೇ ಪ್ರಶ್ನೆ, 3x ಮೈನಸ್ 2 ಮತ್ತೆ x ಪ್ಲಸ್ 3 ಇಸ್ ಈಕ್ವಲ್ ಟು 0 ಈ ಒಂದು ಸಮೀಕರಣದ ಒಂದು ಮೂಲ -3 ಆದ್ರೆ ಇನ್ನೊಂದು ಮೂಲ ಏನು ಅಂತ ಕೇಳಿದರೆ, ಇನ್ನೊಂದು ಮೂಲ ಏನಾಗುತ್ತೆ ಅಂದ್ರೆ 2/3 ಆಗುತ್ತೆ. ಓಕೆ, 2/3 ಆಗುತ್ತೆ. ಈಗ ನೋಡಿ 3x ಇಸ್ ಈಕ್ವಲ್ ಟು 2 ಆಗುತ್ತೆ, x ಇಸ್ ಈಕ್ವಲ್ ಟು 2/3. ಓಕೆ, ಇನ್ನೊಂದು ಅಂದ್ರೆ -3. ಓಕೆ, ಇನ್ನು ನೋಡಿ 2x ಸ್ಕ್ವಯರ್ ಮೈನಸ್ 5 ಇಂಟು
2x ಸ್ಕ್ವೇರ್ ಮೈನಸ್ 5 ಇಂಟು 4x ಮೈನಸ್ 1 ಇಸ್ ಈಕ್ವಲ್ ಟು 0. ಈ ಒಂದು ಸಮೀಕರಣದ ಆದರ್ಶ ರೂಪ ಅಂತ ಕೇಳಿದರೆ ax ಸ್ಕ್ವೇರ್ 5 4s 20 20x ಪ್ಲಸ್ 5 1s 5 ಇಸ್ ಈಕ್ವಲ್ ಟು 0. ಹೌದಾ? ಇದು ಎಲ್ಲಿದೆ? ಆಪ್ಷನ್ ಬಿ ನಲ್ಲಿದೆ, ಹೌದಲ್ವಾ? 2x ಸ್ಕ್ವೇರ್ ಮೈನಸ್ 20x ಪ್ಲಸ್ 5 ಇಸ್ ಈಕ್ವಲ್ ಟು 0. ದಿಸ್ ಇಸ್ ದ ಆನ್ಸರ್. 173ನೇ ಪ್ರಶ್ನೆ ನೋಡಿ. 2x ಸ್ಕ್ವೇರ್ ಮೈನಸ್ x ಮೈನಸ್ 3 ಇಸ್ ಈಕ್ವಲ್ ಟು 0. ಈ ಒಂದು ಸಮೀಕರಣದ ಮೂಲ ಸ್ವಭಾವ ಅಂತ ಕೇಳಿದರೆ, ಈ ಒಂದು ಸಮೀಕರಣದ ಮೂಲ ಸ್ವಭಾವ ಅಂತ ನೋಡಿದಾಗ ಏನಾಗುತ್ತೆ? ಮೂಲಗಳು ಏನಾಗಿದೆ ಇಲ್ಲಿ? ವಾಸ್ತವ ಮತ್ತು ಭಿನ್ನವನ್ನ ಒಳಗೊಂಡಿದ್ದಾವೆ. ಓಕೆ, ವಾಸ್ತವ ಮತ್ತು ಭಿನ್ನವನ್ನ ಒಳಗೊಂಡಿದ್ದಾವೆ. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 174ನೇ ಪ್ರಶ್ನೆ. 2 ಕ್ರಮಾನುಗತ ಸಮಸಂಖ್ಯೆಗಳ ವರ್ಗಗಳ ಮೊತ್ತ 164. ಇದನ್ನ ಗಣಿತ ಸಮೀಕರಣ ರೂಪದಲ್ಲಿ ಬರೆದಾಗ ಯಾವ ರೀತಿ ಬರಿಬಹುದು ಅಂತ ಕೇಳಿದ್ದಾರೆ. ನೋಡಿ, 2 ಕ್ರಮಾನುಗತ ಸಂಖ್ಯೆಗಳ ವರ್ಗಗಳ ಮೊತ್ತ 164. ಓಕೆ, ಇದನ್ನ ಸಮೀಕರಣ ರೂಪದಲ್ಲಿ ಬರೆದಾಗ ಯಾವ ರೀತಿ ಅಂತ ಕೇಳಿದರೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು 164. ಓಕೆ, ಇಸ್ ಈಕ್ವಲ್ ಟು ಅಂದ್ರೆ ಎಕ್ಸ್ ಮತ್ತೆ ಎಕ್ಸ್ ಪ್ಲಸ್ 2 ಅನ್ನುವಂಥದ್ದು 2 ಕ್ರಮಾನುಗತ ಸಮಸಂಖ್ಯೆಗಳಿಲ್ಲಿ. ಓಕೆ, ಇನ್ನು 2 ಕ್ರಮಾನುಗತ ಬೆಸ ಸಂಖ್ಯೆಗಳ ವರ್ಗಗಳ ಮೊತ್ತ 130. ಇದನ್ನು ಗಣಿತ ಸಮೀಕರಣ ರೂಪದಲ್ಲಿ, ಸೊ 174. ಓಕೆ, ದಿಸ್ ಇಸ್ ರೈಟ್ ಆನ್ಸರ್. ಅಂಡ್ 2 ಕ್ರಮಾನುಗತ ಬೆಸ ಸಂಖ್ಯೆಗಳ ವರ್ಗಗಳ ಮೊತ್ತ 130. ಇದನ್ನು ಗಣಿತ ಸಮೀಕರಣ ರೂಪದಲ್ಲಿ ಬರೆದಾಗ ಯಾವ ರೀತಿ ಬರಿಬಹುದು ಅಂತ ಹೇಳಿದ್ದಾರೆ. ನೋಡಿ, ಯಾವ ರೀತಿ ಬರಿಬಹುದು? ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು 130. ಇಲ್ಲಿ ಎಕ್ಸ್ ಮತ್ತೆ ಎಕ್ಸ್ ಪ್ಲಸ್ 2 ಕೂಡ ಇಲ್ಲಿ 2 ಕ್ರಮಾನುಗತ ಬೆಸ ಸಂಖ್ಯೆಗಳಾಗಿದ್ದಾವೆ. ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಿಯರ್. ಸೊ ಇದಿಷ್ಟು ಈ ಹೊತ್ತಿನ ಕ್ಲಾಸ್ ಆಗಿತ್ತು. ಮುಂದಿನ ತರಗತಿಯಲ್ಲಿ ಇದರ ಮುಂದಿನ ಚಾಪ್ಟರ್ ಅನ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.